ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋದಾಗ ಏನೇನೈತೆ ಅಂದ್ರೆ ಸ್ಪೋರ್ಟ್ಸ್ ಅಪ್ಡೇಟ್ ಅದಾವ. ಒಂದಂತರೂ ಹೆವಿ ಅಂಡ್ ಹೆವಿ ದೊಡ್ಡ ಅಪ್ಡೇಟ್ ಐತಿ, ಇನ್ನೊಂದು ಅಂದ್ರೆ ಮೇಜರ್ 2 ಅಪ್ಡೇಟ್ಸ್ ನೋಡತ್ತೀನಿ ವಿಡಿಯೋದಾಗ. ಒಂದಂತೂ ನಿಮ್ಗೆ ಗೊತ್ತಿದ್ದೈತಿ, ಇನ್ನೊಂದು ನಿನ್ನೇನು ವಿಡಿಯೋ ಮೈಂಡ್ ಅಪ್ಡೇಟ್ ಮೇಲೆ ಕಂಟಿನ್ಯೂ ಇನ್ನೊಂದು ಅಪ್ಡೇಟ್ ಐತದ. ಏನಂತ ವಿಡಿಯೋ ಪೂರ ಕೊನೆಯವ್ರು ನೋಡ್ರಿ, ಹಂಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಎಸ್, ಈಗ ಬರ್ತಾ ಇರೋ ಅಪ್ಡೇಟ್ ಪ್ರಕಾರ ಫಸ್ಟ್ ಹೇಳ್ತೀನಿ. ನಮ್ಮ ಇವರು ಯಾರು ಫಸ್ಟ್ನೇ ಅಪ್ಡೇಟ್ ನಮ್ಮ ಅಜಿಂಕ್ಯ ರಹಾನೆ ಅವ್ರ ಬಗ್ಗೆ. ಅಜಿಂಕ್ಯ ರಹಾನೆ ದ ಟೆಸ್ಟ್ ಕ್ರಿಕೆಟ್ ಗೋಟ್ ಅಂತ ಹೇಳ್ಬೇಕು. ವಿರಾಟ್ ಕೊಹ್ಲಿ ಈ ಲಿಸ್ಟ್ ವಿರಾಟ್ ಕೊಹ್ಲಿ, ಚೇತೇಶ್ವರ ಪೂಜಾರ, ರೋಹಿತ್ ಶರ್ಮಾ ಅವ್ರ ಲೈನ್ ಒಳಗೆ ಬರೋದು ಅಜಿಂಕ್ಯ ರಹಾನೆ. ಇವರು ಟೆಸ್ಟ್ ಒಳಗೆ ಸುಮಾರು 5,000+ ರನ್ ಹೊಡೆದ ಪ್ಲೇಯರ್. ಮಿನಿಮಮ್ ಆವರೇಜ್ 38 ಆವರೇಜ್ ಐತಿ ಟೆಸ್ಟ್ನಾಗ ಅಜಿಂಕ್ಯ ರಹಾನೆ ಅವರು. ಆ್ಯಂಡ್ ODI ಒಳಗೆ 3,000+ ರನ್ ಹೊಡೆದಾರು. ಸೊ ಇಷ್ಟು ಸಾಧನೆ ಮಾಡಿರೋ ಅಜಿಂಕ್ಯ ರಹಾನೆ ಸೊ ಇವತ್ತು ರಿಟೈರ್ಮೆಂಟ್ ಕೊಟ್ಟರು. ಸೊ ವಿಡಿಯೋ ನೋಡೋ ನಮಗೂ ಒಂಥರ ಏನೋ ಬ್ಯಾಡ್ ಫೀಲ್ ಆಗ್ತದೆ. ಅದಕ್ಕಾರ ಲಿಟ್ರಲಿ ಅಳ್ಕೋತ ವಿಡಿಯೋ ಮಾಡ್ಲತ್ತಿದ್ರು ಅಜಿಂಕ್ಯ ರಹಾನೆ. ನನಗೊಂಥರ ಅನಿಸ್ಲತ್ತಿತ್ತು. ಸೊ ಕ್ಯಾಬ್ ನಂಬರ್ 278 ಸೈನಿಂಗ್ ಆಫ್ ಐತಿ, ಅಳ್ಕೋತೆ ಆಯ್ತು. ನಮ್ಗೊಂಥರ ಏನೋ ನಾವ ಏನು ರಿಟೈರ್ಮೆಂಟ್ ಅನೌನ್ಸ್ ಮಾಡ್ಲತ್ತೀವಿ ಅನ್ಬೇಕು. ಆ ಪರಿ ಏನೋ ನಮ್ಗೆ ಆ ಪರಿ ಬ್ಯಾಸ್ಲತ್ತ. ಲಿಟ್ರಲಿ ಆ ಪ್ಲೇಯರ್ಗೆ ಹೆಂಗೆ ಇರಬೇಕು. ಸೊ ಏನು ಮತ್ತು ಅವ್ರು ಏನು ಮಾಡ್ಯಾರ, ಸೆಲೆಕ್ಟ್ ಆಗೋಲ್ರು ಮತ್ತು ಇಟ್ಟು ಇದ್ದರೆ ಏನು ಮಾಡತ್ತೆ ರಿಟೈರ್ಮೆಂಟ್ ಕೊಟ್ಟಾರು. ಓಕೆ, ಇದು ಫಸ್ಟ್ನೇ ಅಪ್ಡೇಟ್ ಏನು ಇದೆ, ನಮ್ಮ ಫಸ್ಟ್ನೇ ಅಪ್ಡೇಟ್ ಆಗೈತಿ. ಮೇಜರ್ 2 ಅಪ್ಡೇಟ್ ಇದ್ದು ಇವತ್ತು. ಅದ ಫಸ್ಟ್ನೇ ಅಪ್ಡೇಟ್ ಏನಂದ್ರೆ ಅಜಿಂಕ್ಯ ರಹಾನೆ ಅವ್ರದ್ದು. ಸೊ ಅವರ ಮುಂದಿನ ಜೀವನ ಅಂದರೆ ರಿಟೈರ್ಮೆಂಟ್ ಏನು ಮುಗಿದಿಂದ ಅಂದರೆ ರಿಟೈರ್ಮೆಂಟ್ ಆಗಿಂದ ಈಗ ಏನು ಡೈಲಿ ಲೈಫ್ ಇರುತ್ತಲ್ಲ, ಸೊ ಚೆನ್ನಾಗಿರಲಿ, ಸೂಪರ್ ಆಗಿರಲಿ, ಚೆನ್ನಾಗಿ ಎಂಜಾಯ್ ಮಾಡ್ಲಿ ಅಂತ ಹೇಳಿ ಅಷ್ಟ. ಇನ್ನು ನಮ್ಮ ಮೇಜರ್ 2ನೇ ಬಿಗ್ ಅಪ್ಡೇಟ್ ಇದು. ಅಪ್ಪ, ಇಡೀ ಇಂಡಿಯಾದಾಗ ಹವ್ವಾಲ್ ಮಚಾಳ ಆಗೈತೆ ಹೇಳ್ಬೇಕು. ಅಂದ್ರೆ ಏನೋ ದೊಡ್ಡ ನ್ಯೂಸ್ ಆಗೈತೆ ಹೇಳ್ಬೇಕು. ಏನಂದ್ರೆ ಅದು ಹಾರ್ದಿಕ್ ಪಾಂಡ್ಯ ಇನ್ CSK. ಎಂತ ಅಪ್ಡೇಟ್ ಬರ್ಲಾಗ್ತಾರೆ ನಂಬ್ಲಾಕ ಹೋದಾಗ. ಅಂತ ದೊಡ್ಡ ಅಪ್ಡೇಟ್ ಇದ್ದಿದ್ದು ಏನ್ರಿ ಅದು. ಹಾರ್ದಿಕ್ ಪಾಂಡ್ಯ CSK ಅಂತ ಏನು ಅನೌನ್ಸ್ಮೆಂಟ್ ಬೋರ್ದು ಒಂದ ಉಳಿದತ್ತ. ಈ ಪರಿ ಅಪ್ಡೇಟ್ ಹೆಂಗೆ ಯಾವಾಗ ಬಂದು ಗೊತ್ತಾ, ರಿಷಬ್ ಪಂತ್ ಡೆಲ್ಲಿಗೆ ಬರ್ತಾ ಇರ್ತಾವ ಅಪ್ಡೇಟ್ ಬಂದಿತ್ತು. ಸೊ ಅದೇ ಥರ ಅಪ್ಡೇಟ್ ಬರ್ಲಾಗ್ತಿಸಲ್ಲ. ಆಲ್ಮೋಸ್ಟ್ ಟ್ರೇಡ್ ಆಗಿದತ್ತ, ಇನ್ನು ಅಪ್ಡೇಟ್ ಬರ್ದು ಒಂದು ಉಳಿದತ್ತ ಯಾರು. ಸೊ ಇನ್ನು ಸ್ವಲ್ಪ ದಿನದಾಗ ಅಂದ್ರೆ ಇನ್ನೇನು ಇದು ಜುಲೈ ಎಂಡ್ ಮುಗಿರೋ ಆಗಸ್ಟ್ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಒಳಗೆ ಐತಿ ರಿಟೆನ್ಷನ್ ಅನ್ನು ಬಿಡ್ಬೇಕಾಕೈತಿ. ಏನು IPL ಟೀಮ್ ರಿಟೆನ್ಷನ್ ಮತ್ತು ಆಕ್ಷನ್ ಪ್ಲೇಯರ್ಸ್ ಬಿಡ್ಬೇಕಾಕೈತಿ. ಸೊ ಅದಕ್ಕಿಂತ ಮುಂಚೆ ಈಗ CSK ಟ್ರಯಲ್ಸ್ ಬೇರೆ ತಗೊಳತ್ತಾರಂದ್ರೆ ಫಿಟ್ನೆಸ್ ಯಾರೇ ಹೆಂಗೆ ಆಡ್ಲತ್ತಾರ, ಯಾರು ಸುಮ್ಮನೆ ಚೆಕ್ ಮಾಡ್ಲಾಕ ಫಿಟ್ನೆಸ್ ತಗೊಳತ್ತಾರ. ಸೊ ಅದೇ ಥರ ಈಗ ಏನು ಅಪ್ಡೇಟ್ ಬರ್ಲಾತ್ತಂದ್ರೆ, ನಾನು ನಿನ್ನೆ ಹೇಳಿದ್ ನಿಮ್ಗೆ CSK ಅಂತ ಐತಿ ಡೆವಾಲ್ಡ್ ಬ್ರೇಸ ಮತ್ತು ಆಯುಷ್ ಮಾತಾಡ್ತಾ. ಸೊ ಒಂದು ಚೇಂಜ್ ಏನಂದ್ರೆ ಡೆವಾಲ್ಡ್ ಬ್ರೇಸ್ಡ್ ಶಿವಮ್ ದುಬೆ, ಡೆವಾಲ್ಡ್ ಬ್ರೇಸ್ಡ್ ಶಿವಮ್ ದುಬೆನ ಮುಂಬೈದವ್ರಿಗೆ ಅರ್ಥ. ಸೊ ಅದಕ್ಕೆ ಏನಂತಿ ಮುಂಬೈದವ್ರು ಒಪ್ಕೊಂಡರು. ಸೊ ಅವ್ರು ಏನ ಅಂದರು, ಹಾರ್ದಿಕ್ ಪಾಂಡ್ಯನ CSKದವ್ರು ಹಾರ್ದಿಕ್ ಪಾಂಡ್ಯ ಯಾರು ಮತ್ತು ಅವ್ರಡೆ ಏನೈತಿ ವಿಲ್ ಜಾಕ್ಸನ್ ಬಿಡ ಇರ್ತ. ಸೊ ವಿಲ್ ಜಾಕ್ಸನ್ ಕೊಡ್ತಾರಲ್ಲ ಗೊತ್ತಿಲ್ಲ. ಹಾರ್ದಿಕ್ ಪಾಂಡ್ಯ ಮಸ್ಟ್ ಹೋಗೋ ಸಾಧ್ಯತೆ ಐತಿ. ಅಪ್ಡೇಟ್ ಭಾಳ ಬರ್ಲತ್ತವ. 90% ಬರ್ಲತ್ತವ ಅಪ್ಡೇಟ್. ಈಗ ಇನ್ನು 10% ಏನೈತಿ ಅದು ರಿಮರ್ಸ್ ಅನ್ಬೋದು. ಆಲ್ಮೋಸ್ಟ್ 90%, 90% ಹಾರ್ದಿಕ್ ಪಾಂಡ್ಯ CSK ಅಪ್ಡೇಟ್ ಬರ್ಲತ್ತವ. ಇನ್ನೊಂದು ಹಾರ್ದಿಕ್ ಪಾಂಡ್ಯ ಒಂದ್ ವೇಳೆ CSK ಬಂದಿರ್ತಗೋ, ಋತುರಾಜ್ ಗಾಯಕ್ವಾಡ್ ಅವ್ರ ಕ್ಯಾಪ್ಟನ್ಸಿ ಪಕ್ಕಾ ಹೋಗೈತಿ. ಮತ್ತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದು ಹಾರ್ದಿಕ್ ಪಾಂಡ್ಯ. ನಾ ಯಾವ ಟೀಮ್ಗೆ ಹೋಗ್ತೇನೆ, ವೆದರ್ CSK, RCB, KKR, ಎನಿ ಟೀಮ್, LSC ಯಾವ್ದು ಬೇಕಾದಾಗ, ಡೆಲ್ಲಿ ಯಾವ್ದು ಬೇಕಾದ ಟೀಮ್ ಆಗಿಲ್ಲ, ನಾ ಹೋಗಿ ಟೀಮ್ಗೆ ನಾನೇ ಕ್ಯಾಪ್ಟನ್ ಅನ್ಬೇಕಂತ ಮೊದಲೇ ಇದ್ದು. ಸೊ ಅದೇ ಥರ ಯಾಕೊಂಡು CSK ಯಾಕೋ ಓಪನ್ ಆಗಿ ಕಾಣಿಸ್ತದೆ. ಅದಕ್ಕೆ ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿ ಒಳಗೆ ಇದುವರೆಗೂ CSK ಕಪ್ ಗೆದ್ದಿಲ್ಲ. 23ರಾಗೇನೋ ಆಗಿದ್ರು, ಹಾಫ್ ಆಗಿದ್ರು. ಅಂದ್ರೆ ಹಾಫ್ ಅಂದ್ರೆ ಒಂದು ಅರ್ಧ ಮ್ಯಾಚಿಗೆ ತೊಗೊಂಡ್ರು. ಇನ್ನು ಅರ್ಧ ಮ್ಯಾಚ್ MS ಧೋನಿ ಅವ್ರು ಬಂದ ಮೇಲೆ ಕಪ್ ಗೆದ್ದಿದ್ದು 2023 CSK. 2023 ನೀವು ನೋಡ್ರಿ, 2023 ಧೋನಿ ಅವ್ರ ಕ್ಯಾಪ್ಟನ್ಸಿ ಒಳಗಿದ್ದು CSK. ಸೊ ಅದೇ ಥರ ಈ ಸಲನೂ ಅಂದ್ರೆ ಋತುರಾಜ್ ಗಾಯಕ್ವಾಡ್ ಅವ್ರ ಕ್ಯಾಪ್ಟನ್ಸಿ ಒಳಗೆ CSK ಟೀಮ್ ಮಟ್ಟ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಸೊ ಅದೇ ಥರ ಸದ್ಯಕ್ಕೆ ಈಗ ಬರೋಬ್ಬರಿ CSK ಟೀಮಿಗೆ ಒಬ್ಬರು ಪೇಸ್ ಆಲ್ರೌಂಡರ್ ಬೇಕಾಗಿತ್ತು. ಹಾರ್ದಿಕ್ ಪಾಂಡ್ಯ ಬರೋಬ್ಬರಿ ಟೈಮಿಗೆ ಬರೋಬ್ಬರಿ ಶಿಕಾರ ತೆಗಬೇಕು CSK ಟೀಮ್ಗೆ. ಇನ್ನೊಂದು CSK ಟೀಮಿಗೆ ಸದ್ಯಕ್ಕೆ ಯಾರು ಕೋಚ್ ಇಲ್ಲ. ಅಂದ್ರೆ ಮಾನ್ಯ ಏನೋ ಹೇಮಂತ್ ಬದಾನಿ ತರ
ಲಿಟ್ರಲಿ ಒಫಿಷಿಯಲ್ ಆಗಿ ಇನ್ನ ಯಾರದು ಕೋಚ್ ಅಂತ ಗೊತ್ತಾಗಿಲ್ಲ. ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿ ಒಳಗೆ CSK ಟೀಮ್ ಇದುವರೆಗೂ ಕಪ್ ಗೆದ್ದಿರ್ಲಿಲ್ಲ. ಸೊ ಈ ಸಲನು ಅದೇನ್ ಆಕತ್ತಿರತ್ತೆ CSK ಟೀಮ್ ಆಲ್ಮೋಸ್ಟ್ ಯಾರು ಕೋಚ್ ಅಂದಿಲ್ಲ, ಅದ್ರ ಸಂಬಂಧ ಏನೋ ಯೋಚನೆ ಮಾಡ್ಯಾರ ಗೊತ್ತಿಲ್ಲ ಓನರ ಏನ್ ಚೇಂಜ್ ಮಾಡಿ ನೋಡುವ ಅಂತ ಹೇಳಿ. ಸೊ ಈ ಬಿಗ್ ಡಿಸಿಷನ್ ತಗೊಂಡಿದ್ದು CSK ಮ್ಯಾನೇಜ್ಮೆಂಟ್. ಸೊ ಹೋಪ್ ಇದು ವರ್ಕ್ ಆಗತ್ತಿರೋ ಗೊತ್ತಿಲ್ಲ. CSK ಅಂತ ಸದ್ಯಕ್ಕಂತೂ ಇದಂತರೂ ಮಾಡತ್ತಾರೋ. ಸೊ CSK ಫ್ಯಾನ್ಸ್ ಅಂತೂ ಹೆವಿ ಅಂದ್ರೆ ಹೆವಿ, ಏನೋ ಅದು ಬ್ಯಾಡ್ ನ್ಯೂಸ್ ಅನ್ಕೋತಿರೋ ಗುಡ್ ನ್ಯೂಸ್ ಅನ್ಕೋತಿರೋ ನಿಮಗೆ ಬಿಟ್ಟಿದ್ದು. ಇನ್ನೊಂದು ಅಪ್ಡೇಟ್ ಏನಂದ್ರೆ ಮುಂದಿನ ವರ್ಷ MS ಧೋನಿ ಅವರು CSK ಟೀಮಿಗೆ ಆಡಲ್ಲ. ಸೊ ಇದು ಬಿಗ್ಗೆಸ್ಟ್ ಅಪ್ಡೇಟ್. ನಾ ಇದನ್ನ ಸೆಕೆಂಡ್ಗೆ ಸೇರಿಸ್ಬೇಕಾಯ್ತು, ನನಗೆ ನೆನಪಿಲ್ಲ. ಇದು ಮೂರನೇ ಅಪ್ಡೇಟ್ ಏನಂದ್ರೆ MS ಧೋನಿ ಅವರು ಮುಂದಿನ ವರ್ಷ CSK ಟೀಮ್ಗೆ ಆಡಂಗಿರುತ್ತೆ. ಆಸ್ ಅ ಮೆಂಟರ್ ಆಗಿ CSK ಟೀಮಿಗೆ ಎಂಟ್ರಿ ಕೊಡೋರು ಅರ್ಥ. ಸೊ ಇದು ಬರ್ತಾ ಇರೋ ಬಿಗ್ಗೆಸ್ಟ್ ಅಪ್ಡೇಟ್. ಇದ್ರ ಕನ್ಫರ್ಮೇಶನ್ ಹೇಳ ನಿಮಗೆ 60% ಹೇಳ್ತ ನಾವು 60% ನ್ಯೂಸ್ ನಿಜ, 40% ಏನೈತಿ ಇದು ರೂಮರ್ಸ್. ಹಾಗೆ ನೋಡ್ರಿ ಈ ಸಲ ನೋಡ್ರಿ ಅವ್ರು CSK ಒಂದು ಮ್ಯಾಚ್ ಆಡಲಿಲ್ಲ CSK. ಸೊ ನನಗೆ ಯಾಕೆ ಅನ್ಸಲೈತಿ ಏನೋ ಮುಂದಿನ ವರ್ಷ ಮೆಂಟರ್ ಆಗಿ ಬರ್ಬೋದು MS ಧೋನಿ ಅವರು. ನೋಡ್ಬೇಕೈತೆ ಅನ್ನೋ ಮ್ಯಾಚ್ ಅವ್ರದ್ದು ಅಷ್ಟೇ. ಕರೆ MS ಧೋನಿ ಅವ್ರ ಮ್ಯಾಚ್ ಯಾರಿಗೆ ಇಷ್ಟ ಆಗಲ್ಲ. ಇನ್ನೊಂದು ಮ್ಯಾಚ್ ಆಡ್ಬೇಕೈತೆ ಎಲ್ಲರಿಗೂ ಇರುತ್ತೆ. ಆದರೆ ಅವ್ರ ವಯಸ್ಸಿನ ಏನೋ ಫ್ಯಾಕ್ಟರ್ಸ್ ಅವ್ರು ಬಿಟ್ಟದ್ದು ಏನು ಮಾಡಕ್ಕೆ ಬರಲ್ಲ. ಇದು ಅಪ್ಡೇಟ್ ಏನಂದ್ರೆ ಮುಂದಿನ ವರ್ಷ MS ಧೋನಿ ಅವರು ಮೆಂಟರ್ ಆಗಿ ಇರ್ತಾರೋ CSK ಟೀಮಿಗೆ. ಇನ್ ಬಿಟ್ರೆ ಬೇರೆ ಅಪ್ಡೇಟ್ ಇಲ್ಲ. ಇದ್ರೆ ಮುಂದಿನ ವಿಡಿಯೋ ತೊಗೊಂಡ್ಬರ್ತೀನಿ. ಸದ್ಯಕ್ಕೆ ಇವಷ್ಟೇ ಅಪ್ಡೇಟ್. ಒಂದು ಅಜಿಂಕ್ಯ ರಹಾನೆ ಅವ್ರದ್ದು ಮತ್ತು ಇನ್ನೊಂದು ಯಾರು ಹ್ಯಾರಿಕ್ ಮಂಡ್ಯ ಟು CSK, ಇದು MS ಧೋನಿ ಮೆಂಟರ್ಶಿಪ್. ಸೊ ಇದು ಆಗಿತ್ತು ಇವತ್ತಿನ ಟಾಪ್ 3 ಅಪ್ಡೇಟ್ಸ. ಸೊ ಇಂಥ ಅಪ್ಡೇಟ್ಸ್ ನೋಡ್ಕೊತಿರ್ಲಾಕ ವಿಡಿಯೋನ ಅದು ಹಿಂಗೆ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಆತ್ಲ. ಮತ್ತೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಪ್ಲೀಸ್ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮಾತಾಡಿಸ್ತೀನಿ ಎಲ್ರಿಗೂ ನಮಸ್ಕಾರ.